ಮಾಡಿದ್ರನ? ಯಾಕ ಇನ್ನೂ ಬರಲಿಲ್ಲ? ಫೋನ್ ಮಾಡ್ಬೇಕಿಲ್ಲ? ಇಲ್ಲ, ಆಗಲೇ ಅವರ ಫೋನ್ ಮಾಡಿದ್ರು ಬರಕತ್ತಾರಂತಂದಾರ. ಇನ್ನೇನು ಬರ್ತಾರ ಆಳ. ಏನಾರು ಊಟ ಮಾಡಿದ್ಲಿ ಏನು ಬರೀ ಇದನ್ನ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿಯ? ಮಾಡಿ ನಾಳ. ಏನಮ್ಮ ಮದುಮಗಳ ಆರಾಮಾಗಿ ನಿಂತ್ಬಿಟ್ಟಿರಲ್ಲ ಇಬ್ರು. ಬಂದೇನ? ಅವ್ವ ಅಪ್ಪ ಎಲ್ಲದಾರ? ಬರಕತ್ತಾರ, ಹಿಂದ್ ಬರಕತ್ತಾರ ಮೆಲ್ಲಕ. ಮಸ್ತ್ ಐತಿ ರಮಣಿ ನಿನ್ ಗಂಡನ ಮನಿ. ಏನ್ ಮಸ್ತ್ ಐತಿ ಗೊತ್ತಾನ? ದೊಡ್ಡ ಮನಿ. ಒಂದು ಏನಿಲ್ಲ ಅಂದ್ರೂ ಒಂದು 4-5 ರೂಮ್ ಅದಾವು. ದೊಡ್ಡ ಅಡ್ಗಿ ಮನಿ, ದೊಡ್ಡ ಪಡ್ಸಾಲಿ, ದೊಡ್ಡ ನಡ್ಮನಿ, ಎಲ್ಲ ದೊಡ್ಡ ಬಿಡು. ಏನು ದಂದಾಕಿ ಹೆಂಗ ಇದು ಗೊತ್ತಾನ? 40 ದನ ಕಟ್ಬೋದು, ಅಷ್ಟು ದೊಡ್ಡದೈತಿ. ಮಸ್ತ್ ಐತಿ ನೋಡಿ ಮನಿ ಮಾತ್ರ. ನಾನಂತರೂ ಎಲ್ಲ ಇಂಚು ಬಿಡ್ಲಾರ್ದಂಗೆ ಹೊರಗೆ ಒಳಗೆ ಅಡ್ಡಾಡಿ ನೋಡ್ಕೊಂಬಂದೀನಿ. ಯವ್ವ, ನಿನ್ನ ಗಂಡನ ಮನಿ ನೋಡ್ಕೊಂಬರತ್ಲಿಗೆ ನಮಗ ಸುಸ್ತಾತ್ ನೋಡವ. ಒಂದು ಗ್ಲಾಸ್ ಪಾನಕಾರ ಮಾಡೋಗವ, ಸಾಕಾತ್ ಅಲ್ಲಿಂದ ಬರತ್ಲಿಗೆ ರಮಣಿ. ಹ್ಞೂ ಅಮ್ಮ, ಮಾಡ್ಕೊಂಡ್ ಬರ್ತೀನಿ. ಸಿಗವ ಈ ಕಡೆ ಕುಂದ್ರ ಬಾಬೆ, ನಾನ ಮಾಡ್ಕೊಂಡ್ ಬರ್ತೀನಿ. ನಂಗೇನ ಬ್ಯಾಡ ಅನ್ಸುತ್ತಪ್ಪ ಈ ಸಂಬಂಧ. ನನಗೆ ಯಾಕ ಬೇಷ್ ಅನಿಸ್ವಲ್ ನೋಡ್ರಿ. ನೀವೇನಂತೀರಿ? ಹ್ಞೂ ಅಪ್ಪ, ನನಗೂ ಯಾಕೋ ಬೇಷ್ ಅನಿಸ್ಲಿಲ್ಲ. ನಾನು ಮತ್ತು ನೀವೆಲ್ಲ ಒಳಗೆ ಹೋದ್ರಲ್ಲ, ನಾನು ಅಲ್ಲಿ ಅವ್ರ ಮನೆ ಹತ್ರ ಎಲ್ಲ ಸುತ್ತಮುತ್ತ ಎಲ್ಲ ವಿಚಾರ ಮಾಡಿದ್ನಲ್ಲ. ಅವ್ರ ಅತ್ತಿ ಈಗೇನು ಹುಡುಗನ ತಾಯಿ ಅದಾಳಲ್ಲ, ಭಾಳ ಬಜಾರ್ ಎದಾಳ. ಆಮೇಲೆ ಬಡ್ಡಿಗೆಲ್ಲ ಕೊಟ್ಟಾಳಲ್ಲ ರೊಕ್ಕ. ಕೊಡಲಿಲ್ಲ ಅಂದ್ರೆ ಬಾಯಿ ಬಂದಂಗೆಲ್ಲ ಮಾತಾಡ್ತಾಳ. ಆಮೇಲೆ ಸರಿ ಇಲ್ಲ ಹೆಣ್ಮಗಳು. ಅವ್ರ ಮನೆಯಾಗ ಯಾರೂ ಸರಿ ಇಲ್ಲ. ಅವ್ರ ಅತ್ತಿಗೆಮ್ಮ ಅದಾಳಲ್ಲ ಈಗ ಹುಡುಗನ ಅತ್ತಿಗೆಮ್ಮ, ಆಕಿ ಒಬ್ಬೇಕಿ ಮತ್ತು ಅವ್ರ ದೊಡ್ಡಣ್ಣ ಅಷ್ಟ ಚಲೋ ಅದಾರ ಅಂತಂದ್ರು. ನನಗನ್ಸೋ ಪ್ರಕಾರ ಬ್ಯಾಡ್ ಅನ್ಸುತ್ತೆ ನೋಡಪ್ಪ ನನಗೂ. ಹ್ಞೂ ಅಪ್ಪಾಜಿ, ನನಗೂ ಯಾಕ ಹಂಗೆ ಅನ್ಸಕತ್ತೈತಿ ನೋಡ್ರಿ. ನನಗೂ ಯಾಕ ಹಂಗೆ ಅನ್ಸಕತ್ತೈತಿ, ಬ್ಯಾಡ ಅಂತನ. ಅದ ನೋಡ್ಬೇಕಾಗೈತಿ ಈಗ. ನನಗೂ ಏನು ಸರಿ ಕಾಣಲಿಲ್ಲ. ಆಕಿ ಬರೀ ನೀವು ಬಡವ್ರದಿರಿ ಅಂತಂದು ನಮ್ಮನ್ನು ಹೀಯಾಳ್ಸಿ ಮಾತಾಡೋದ್ರಾಗನ ಪೂರಾ ಮಂತನನ ನಮ್ಮದು ಉಪಯೋಗಿಲ್ಲ ಅನ್ನಂಗೆ ಮಾತಾಡ್ಬಿಟ್ಲ ಆಕಿ. ಅದಕ್ಕೆ ನನಗೂ ಏನು ಬೇಷ್ ಅನಿಸ್ವಲ್ದು ಬಿಡ್ಬೇ ಅಕ್ಕ, ಬೇಡ. ಫೋನ್ ಏನಾರ ಮಾಡಿದ್ರಂದ್ರೆ ನಾನು ಹೇಳ್ಬಿಡ್ತೀನಿ, ನಮ್ಗೆ ಆಗಲ್ರಿ ನೀವು ಹೇಳ್ದಂಗೆ ಮದುವೆ ಮಾಡಿಕೊಡೋದು, ನೀವು ಬೇರೆ ನೋಡ್ಕೊಂಬಿಡ್ರಿ, ನಾವು ಬೇರೆ ನೋಡ್ಕೊತೀವಿ ಅಂತಂದು ಹೇಳ್ಬಿಡ್ತೀನಿ ಬಿಡ್ಬೇ ಅಕ್ಕ. ಯಾಕ ಇದು ಬಗೆಹರಿವಲ್ದು. ಅಲ್ಲ ಮಲ್ಲಣ್ಣ, ನಾ ಹೇಳೋದು ಕೇಳು. ನೋಡು, ಈಗ ನಮ್ಮ ರಮಣಿನ ಮದುವೆ ಆದ್ಮ್ಯಾಗ ಅವ ಏನು ಅವ್ರ ಅವನ ಜೊತೆಗೆ ಇರೋದಲ್ಲ, ಆ ಮನೆಗೆ ಇರ್ತಾನಂತ ಮಾಡಿ ಏನು ಇಲ್ಲ. ಅವ ಹುಬ್ಳ್ಯಾಗ ಕೆಲಸ ಮಾಡೋದಿಲ್ಲ, ಹುಬ್ಳಿಗೆ ಹೋಗ್ಬಿಡ್ತಾನವ ಹಿಂತಿ ಕರ್ಕೊಂಡು. ಈಗ ಏನು ಒಂದು ಹಬ್ಬ ಹರಿದಿನಕ್ಕೆ ಹೋದ್ಲು, ಇಲ್ಲ ಅಂದ್ರೆ ಇಲ್ಲ. ಅದು ಆಮೇಲೆ ನಾಳೆ ಹೆಂಡತಿ ಮಾತು ಕೇಳಿ ಹೋಲಾರ್ದಂಗೆ ಅಲ್ಲೇ ಗಂಡ ಹೆಂಡತಿ ಇಬ್ರು ಚಂದಾಗ ಇರ್ಬೋದಲ್ಲ. ನೋಡಪ್ಪ, ಮಂತನ ನನಗೂ ಬೇಷ್ ಅನ್ಸೈತಿ, ಬೇಷ್ ಅನ್ಸೈತಿ. ಮನೆಯಾಗಿನ ಜನ ನನಗೂ ಆ ಹೆಣ್ಮಗಳೇನು ಮನ್ಸಿಗೆ ಬರಲಿಲ್ಲ. ಆದ್ರೆ ಚಲೋ ಐತಲ್ಲ, ಎಲ್ಲ ಇದ್ದಂತಾರದಾರ. ಈಗ ಇಲ್ಲಿ ಬಡತನದಾಗನ ಇತ್ತ ನಿನ್ನ ಮಗಳು. ಆದ್ರೆ ಸೇರಿದ್ಲಂದ್ರೆ ಒಂದು ಚಲೋ ಮನೆ ಸೇರ್ತಾಳ ಅನ್ನೋದು ನಂದು. ನೋಡು, ಮತ್ತು ನಿಮಗೆ ಹೆಂಗೆ ಅನ್ಸತ್ತೆ ನೋಡ್ರಿ. ಅಲ್ಬೇ ಯಮ್ಮ, ಆಕಿ ಬಡ್ಡಿ ರೊಕ್ಕ ಕೊಟ್ಟಿಲ್ಲ ಅಂದ್ರ ಬ್ಯಾರೆದರ್ದು ಹೆಣ್ಮಕ್ಳು ತಾಳಿನ ಕಿತ್ಕೊಂಬಂದು ಇಟ್ಕೊಂಡು ಅವರು ರೊಕ್ಕ ಕೊಟ್ಟ ಮ್ಯಾಗ ತಾಳಿ ಕೊಟ್ಟಾಳಂತ. ಅಷ್ಟು ಕಟ್ಟೋರ್ ಹೆಣ್ಮಗಳಾಕಿ. ಈಗ ಆಮೇಲೆ ಎಲ್ಲರೂ ಏನಂತಾರ, ದೊಡ್ಡ ಸೊಸಿನೂ ಹಂಗ ಉಷ್ಣ ತಿಂತಾಳಂತ. ಮನ್ಯಾಗ ನಮ್ಗೆ ಆಳು ಕಾಳು ಅದಾರಂತ ಹೇಳ್ತಾರಲ್ಲ, ಎಲ್ಲ ಸುಳ್ಳು. ಆಳು ಕಾಳು ಯಾರ್ಯಾರು ಇಲ್ಲ. ಎಲ್ಲ ದಂದಾಕಿಗಿಂದ ಹಿಡಿದು ಮನೆಯಾಗಿಂದ ಹಿಡಿದು ಪೂರಾ ಹೊಲ್ದಾಗೆಲ್ಲ ಮಾಡೋದು ಅವೆರಡ ಗಂಡ ಹೆಂಡತಿ ಅಂತ. ದೊಡ್ಡ ಮಗನೂ ಅಂತ ಪರಿ ಉರ್ಸ್ಯಂತಾಳ. ಯಾಕೆ ಬೇಕು? ನನಗನ್ಸುತ್ತ ದೊಡ್ಡ ಮಗ ಭಾಳ ಮಾಡಿ ಆ ಯಪ್ಪ ಇದ್ನಲ್ಲ, ಆ ಯಪ್ಪನ ಮೊದಲೇ ಹೆಂಡತಿ ಮಗ ಇರ್ಬೇಕಂತ ನನಗನ್ಸುತ್ತ. ಯಾಕಂದ್ರೆ ಅಂಥ ಪರಿ ದೊಡ್ಡ ಮಗ್ಗೊಂದು ಸಣ್ಣ ಮಗ್ಗೊಂದು ಆಮೇಲೆ ಮಗಳಿಗೊಂದು ಅಳಿಯಾಗಿರೋ ಇದು ದೊಡ್ಡ ಮಗ್ಗಿಲ್ಲ. ನೋಡಿರೇನು, ದೊಡ್ಡ ಮಗ ಇರಲೇ ಇಲ್ಲ. ನೀವು ಕೇಳಿದ್ರೆ ಹೊಲ್ದಾಗ ಕೆಲಸ ಐತಿ ಅಂದ್ರು. ಎಂಥ ಕೆಲಸ ಇದ್ರೂ ದೊಡ್ಡ ಮಗ ಇಂಥ ಟೈಮ್ನಾಗ ಇಟ್ಕೊಂತಾರಿಲ್ಲ ಮನ್ಯಾಗ. ಇದ್ನನು ನೋಡ್ರಿ ನೀವ, ನನಗೇನ ಬೇಷ್ ಅನ್ಸೋದಿಲ್ಲ ನೋಡವ. ಹುಂಬೆಚ್ಚಿಗವ ಬೇಡ. ಅವ ಮೂಲಿ ಮನಿ ಸಿದ್ಧಾನ ಮಗಳದು ಹಂಗ ಆಗಲಿಲ್ಲ. ಅವ್ರೂ ಸಾವ್ಕಾರ ಮನಿ ಅಂತಂದು ಏನು ಬೇರೆ ಯಾರ ಮತ್ತು ಬೀಗ್ತನ ಮಾಡಿ ಗಿಡ್ಯಾರ ಅಂತಂದು ನಮ್ಗೆ ಯಾರನ್ನೂ ಊರಾಗಿರೋರು ಯಾರನ್ನೂ ಕರಿಲಾರ್ದಂಗೆ ಮಾಡಿದ್ರು. ಬೀಗ್ತನ ಹೋಗಿ ನೋಡಿ ಇಲ್ಲ ಮಗಳು ಮನ್ಯಾಗ ಕುಂತಾಳ. ಅಂತ ಪರಿ ಉರ್ಷನ್ ತಿಂತಾರಂತ. ಯಾಕೆ ಬೇಕವ? ಅದೇನೋ ಅಂತಾರಲ್ಲ, ಚಂದ ನೋಡಿ ಮಾಡ ಆಮೇಲೆ ಏನೋ ನೋಡಿ ಬಿಟ್ಟಿದ್ರಂತ, ಬ್ಯಾಡ ಚಾಳಿ ನೋಡಿ ಬಿಟ್ಟಿದ್ರಂತ. ಬ್ಯಾಡ ಸುಮ್ಮನೆ. ಈಗ ಅವ್ರ ಶ್ರೀಮಂತಿಕೆ ಅವ್ರ ಮನೆಯಾಗ ಇರಲಿ. ಹೆಣ್ಮಗಳು ಮಾತಾಡೋದು ನೋಡಿದ್ರ ನಾವು ರೊಕ್ಕನ ನೋಡಿಲ್ಲ ಅನ್ನಂಗೆ ಮಾತಾಡ್ತಾಳ.
ಬ್ಯಾಡ ಬಿಡ್ರಿ ಚಿಗವ ರೀ ಅವ್ರೇನ್ರ ಫೋನ್ ಮಾಡಿದ್ರಂದ್ರೆ ಬ್ಯಾಡ ಅಂತ ಹೇಳ್ಬಿಡ್ರಿ ನಾವು ಬೇರೆ ಯಾವ್ದಾರ ನೋಡೋಣಂತ್ರಿ ಮನೆಗೆ. ಅವತ್ತು ಇಲ್ಲಿ ನೋಡಕ್ಕೆ ಬಂದಾಗನು ಹಂಗೆ ಮಾತಾಡ್ತಿದ್ಲಾಳವ ಆಕಿ. ಒಂದು ಸ್ವಲ್ಪ ಮನುಷ್ಯರಿಗೆ ಒಟ್ಟ ಬೆಲೆನೇ ಕೊಡಲಿಲ್ಲ, ಬರೀ ರೊಕ್ಕ ಕಾಟ ಬೆಲೆ ಕೊಡ್ತಿದ್ಲು. ಅದು ನಮ್ಮ ಮನೀನು ಹಂಗೈತಿ ಹಿಂಗೈತಿ ಅದೈತಿ ಇದೈತಿ ಅಂದ್ಲು. ನಾವು ಅಲ್ಲೇ ಅರ್ಥ ಮಾಡ್ಕೋಬೇಕಾಗಿತ್ತು. ಮತ್ತು ಅವ ಗಣಮಗಕಿ ಅಳಿಯ ಹಂಗೆ ಹಿಂಗೆ ಅಂದಲ್ಲ, ನಾವು ಮತ್ತು ಒಂದಿಟ್ಟು ಬಂತನಾರ ನೋಡಿ ಬರೋಣ ಅಂತ ಹೋದ್ವಿ. ಅದು ಯಾಕ ಬೇಷಾಲಿ ಇಲ್ತವ್ರಿ ಆಲಿ ಇರ್ಲಿ ಬಿಡು, ಬೇರೆ ನೋಡು ನಂದು ಬಿಡು. ಹ್ಞೂಪ್ಪ ನನಗೂ ಯಾಕ ಹಂಗ ಅನ್ಸುತ್ತ. ರಾಜು ಇಲ್ಲದನ ಬಂದಿಲ್ಲ ನಾವ ಇನ್ನ. ಅಯ್ಯ ಬಂದಿದ್ನೇವ್ವ, ಬಂದು ಚಾ ಮಾಡ್ಕೊಡಂದ. ಚಾ ಮಾಡಿಕೊಟ್ಟೆ, ಚಾ ಕುಡ್ದು ನಾನು ಆಟಾಡಕ್ಕೆ ಹೋಗ್ತೀನಂತಂದು ಆಟಾಡಕ್ಕೆ ಹೋಗ್ಯಾನ. ಆ ಟ್ಯೂಷನಿಗೆ ಹೋಗಂದ್ರೆ ಟ್ಯೂಷನ್ಗೆ ಹೋಗಿಲ್ಲ ನೋಡು, ಆಟಾಡಕ್ಕೆ ಹೋಗ್ತೀನಂತ ಹೋಗ್ಯಾನ. ನಾನು ಹೇಳಿದ ಒಟ್ಟ ಕೇಳೋದೇ ಇಲ್ಲ ಅಂತ, ನೀನು ನನಗೆ ಅಂತಾನ ಅವಾಗ ಬರ್ಬಾ ನೀನು ಅಂತಂದು ಅದಕ್ಕೆ ನಾ ಸುಮ್ಮನಾಗಿನಿ. ಎಲ್ಲೂ ಏನೋ ನೋಡ್ತಿರ್ಗಾಕ. ಆತು ಕಸ ಅಂದೇನ ದೇವ್ರ ಮುಂದೆ ದೀಪ ಹಚ್ಚೇನೇ ಇಲ್ಲ. ಕಸ ಅಂದ ದೇವ್ರ ಮುಂದೆ ದೀಪ ಹಚ್ಚೀನಿ. ನಿಮಗೂ ಚಾ ಕುಡ್ತೀನಿ ತಡಿ, ಚಾ ಮಾಡ್ಕೊಂಬರ್ತೀನಿ ಹೋಗಿ. ಬೇಷ್ನಿಗೆ ಮಾಡವ, ಒಂದಿಟ್ಟು ಇದನ್ನ ಹಾಕು, ಅಲ್ಲನ ಜಜ್ಜಿ ಹಸಿ ಎಲ್ಲ ಜಜ್ಜಿ ಹಾಕಿ ಒಂದಿಟ್ಟು ಮಾಡಿ ಚಂದ ಚಾ ಮಾಡೋಗು. ನಾನು ಬರ್ತೀನಿ ತೋರಪ್ಪ, ಮತ್ತು ಹಣ್ಣು ಆಗ್ಲಿಲ್ಲ ಹೋಗಿದ್ದು ಇನ್ನೇನೈತಿ. ಆತು ನಾ ಬರ್ತೀನಿ. ನನ್ನ ಸೊಸಿ ಇನ್ನೂ ಏನೇನು ಮಾಡ್ಯಾಳ ಏನ. ನಾ ಇದ್ರ ಮನೆ ಇಲ್ಲ ಅಂದ್ರೆ ಆಕಿ ಆ ಮೊಬೈಲ್ ತಿರುಗಿಸ್ಕ ಅಂತ ಕುಂತು ಬಿಡ್ತಾಳ. ಆತು ಬರ್ತೀನಿ ನೋಡವಾ ಸವಿತಾ, ನಾನು ಹೋಗ್ಕಿಂತ. ಅಯ್ಯ ಚಿಗವರ ಚಾ ಕೆಡಕ್ಕೆ ಹೋಗ್ಯಾಳ್ರಿ ರಮಣಿ, ಕುಂದರಿ ಒಂದಿಟ್ಟ ಕುಂದರಿ, ಚಾ ಕುಡ್ದು ಹೋಗಕ್ಕಂತ್ರಿ ಅಂತ. ಆತೋರವ ಚಾ ಕುಡ್ದು ಹೋಗ್ತೀನಿ. ಈಗೇ ನಾ ಹೋದ್ರೆ ನಮ್ಮ ಮತ್ತೆ ಅಯ್ಯೋ ಬಂದಾಳ ಅಲ್ಲಿಂದ ದಣ್ಕಂಡು ಅಂತಂದು ನನಗೇನು ನನ್ನ ಸೊಸಿ ಒಂದು ಕಪ್ ಚಾ ಮಾಡಿ ಕೊಡೋದು ಆಟ್ರಾಗ ಐತಿ. ನೀವರ ಇಟ್ಟು ಪ್ರೀತಿಯಿಂದ ಮಾತಾಡ್ಸ್ತೀರಿ. ಕುಡ್ದೋಕ್ಕಿಂತೋರ ಕುಡ್ದೋಕ್ಕಿನಿ. ಏನವ ರಾಧವ, ನಿನ್ನ ಗಂಡನ ಮನೆ ಹೆಂಗೈತವ? ನಾವಂತೂ ನಿನ್ನ ಗಂಡನ ಮನೆ ನೋಡಿಲ್ಲ, ನಿನ್ನ ಗಂಡನ ನೋಡಿಲ್ಲ, ನೀನ ನೋಡ್ಕೊಂಬಿಟ್ಟಿದ್ದಿ. ಹೇಗೈತವ ರಾಧಾ? ಎಲ್ಲ ಬೇಷೈತಾ ನಿನ್ನ ಗಂಡನ ಮನೆ? ಹ್ಞೂ ಅಮ್ಮ, ನನ್ನ ಗಂಡನ ಮನೆಗೆ ಬೇಷೈತಮ್ಮ. ಹಂಗೇನಿಲ್ಲ, ಚಲೋ ಐತಿ. ಹಂಗಂದ್ರೆ ಅವ್ರು ಫೋನ್ ಮಾಡಿದ್ರಂದ್ರೆ ನಾನು ಬೇರೆ ನೋಡ್ಕೊರಿ ಅಂತ ಹೇಳ್ತೀನಿ. ನಾನು ಏನೇನು ಅಂದ್ಕೊಂಡೆ, ಒಂದು ಒಳ್ಳೆ ಮನೆ ಸೇರ್ತಾಳೆ ನನ್ನ ಮಗಳು, ನಸೀಬ್ ತರೀತು ಬಿಡು ಅಂದ್ಕೊಂಡೆ. ಮತ್ತು ಏನು ಮಾಡ್ಬೇಕು? ಆಯ್ತು ಅಲ್ಲಿ ಏನೇನಾಗುತ್ತೆ ಆಗೋಲ್ದಕ್ಕೆ. ನಾನು ಚಾ ಕುಡಿದು ಒಂದಿಟ್ಟು ಹೊಲದ ಕಡೆಗಾರ ಹೋಗಿ ಬರ್ತೀನಿ. ಹಂಗೆ ಅಡ್ಡಾಡಿಕೆ ಅಂತ ಏನೇನಾಗೈತೆ ಅಂತ ನೋಡ್ಯಾರ ಬರ್ತೀನಿ. ಆತು ಹುಂಟುಂಟ್ಲೆ ಹೋಗಿ ಹುಂಟುಂಟ್ಲೆ ಬಂದ್ಬಿಡ್ರಿ. ಏನು ನಿನ್ನ ಗಂಡ ಏನು ಮಾಡ್ತಾನ ರಾಧವ? ಏಮ್ಮ ಅವ್ರದ ಆಫೀಸ್ ಐತೆ ಬೇ, ಆಡಿಟರ್ ಆಫೀಸ್ ಐತೆ ಅವ್ರದ. ಏನು ಆರ್ ಡಿ ಆಫೀಸ್ ಐತಾ? ಆರ್ ಡಿ ಆಫೀಸ್ ಅಂದ್ರೆ ಇರುತ್ತಾನ? ಈಗ ನಾವು ಬ್ಯಾಂಕ್ನಾಗ ಹೋಗಿ ಆರ್ ಡಿ ಕಟ್ತೀವಲ್ಲ ಹಂಗೆ ಅದ್ರದ್ದು ಆಫೀಸ್ ಐತ ನಿನ್ನ ಗಂಡಂದು? ಎಮ್ಮ ಆರ್ ಡಿ ಆಫೀಸ್ ಅಲ್ಲ. ಆರ್ ಡಿ ಅಂದ್ರೆ ನೀನು ಹೋಗಿ ಇನ್ನು ಕಟ್ತಿಯಲ್ಲ, ರೊಕ್ಕ ಕಟ್ತಿಯಲ್ಲ, ಆರ್ ಡಿ ಕಟ್ತಿಯಲ್ಲ, ಅದಲ್ಲ, ಅದ್ರದ್ದು ಆಫೀಸ್ ಅಲ್ಲ. ಈಗ ಲೆಕ್ಕ ಏನಾರ ತಪ್ಪು ಆದ್ರೆ ತಿದ್ದುತ್ತಾರಲ್ಲ ಬಂದು. ಈಗ ದೊಡ್ಡ ಆಫೀಸ್ನಾಗ ಏನಾರ ಲೆಕ್ಕ ಪಕ್ಕ ಹೆಚ್ಚು ಕಮ್ಮಿ ಆದ್ರೆ ಅವ್ನು ನೋಡ್ಕೊಳಕಂತಂದು ಲೆಕ್ಕ ನೋಡ್ಕೊಳಕಂತ ಇರ್ತಾರೆ. ಅದ್ರದ್ದು ಆಫೀಸ್ ಐತಿ. ನಮ್ಮ ಮಾವಂದು ಐತಿ, ಇವ್ರದ್ದು ಐತಿ. ಭಾಳದ ಆಫೀಸು. ಇವರು ನಮ್ಮದು ಆಡಿಟ್ ಆಫೀಸ್ನಾಗ ಕೆಲಸ ಮಾಡ್ತಾರೆ. ನೋಡವ್ವ, ಆಫೀಸ್ ಇಟ್ಕೊಳಷ್ಟ, ಸ್ವಂತ ಆಫೀಸ್ ಇಟ್ಕೊಳಷ್ಟ ನೀವು ಶ್ರೀಮಂತರದಿರ ಅಂದಂಗೆ ಆತು. ಬೇಷಾತ್ ಬಿಡಿಯವ, ನೀನಾರ ಆರಾಮದಿ ಅಲ್ಲ ತಾಯಿ, ಅಷ್ಟ ಸಾಕು. ನಿಮ್ಮತ್ತಿ ಏನಂತಾಳ? ನಿಮ್ಮತ್ತಿ ಬೇಷದಾಳ? ನಿಮ್ಮ ಮಾವ ನಿಮ್ಮತ್ತಿ ನಿಮ್ಗೆ ಏಸ್ ಮಂದಿ ಗಣ್ಯರು, ಏಸ್ ಮಂದಿ ಅದ್ನ್ಯಾರು, ಮತ್ತು ಏಸ್ ಮಂದಿ ಇದ್ದೀರಿ ನೀವು ಒಟ್ಟ? ಒಬ್ಬಾಕಿ ನೆಗೆಣ್ಣೆದಾಳ ಅಂದ್ರೆ ದೊಡ್ಡಾಕಿ, ಒಬ್ಬಾಕಿ ನಾದ್ನೇದಾಳ. ನಾದ್ನಿನ ಅಲ್ಲೇ ಬೆಂಗಳೂರು ಹತ್ರನ ಬೆಂಗಳೂರಾಗ ಕೊಟ್ಟಾರ. ಅಂದ್ರೆ ಆಕಿ ಬೆಂಗಳೂರಾಗ ಇರ್ತಾಳ. ಬೆಂಗಳೂರಾಗ ಇರ್ತಾಳಂದ್ರೆ ನಿಮ್ಮ ಮನ್ಯಾಗ ಇರ್ತಾಳ ಏನು ಅಲ್ಲೇ ಎಲ್ಲಾರ ಬೇರೆ ಓಣ್ಯಾಗ ಇರ್ತಾಳ? ಬೇರೆ ಓಣ್ಯಾಗ ಐತಿಕಿ ಗಂಡನ ಮನೆ. ಏನು ಮಾಡ್ತಿ? ನೆನೆಸ್ಕೊಂಡಾಗೆಲ್ಲ ಅವ್ರ ಅವನ ಮನೆಗೆ ಬಂದು ಇರ್ತಾಳೆ. ಆಕಿ ಗಂಡನ ಮನೆಗೆ ಇದ್ದಕ್ಕಿಂತ ನಾ ಹೋದಾಗಿಂದನು ಆಕಿ ಗಂಡನ ಮನೆಗೆ ಇದ್ದಿದ್ದಕ್ಕಿಂತ ತವ್ರ ಮನೆಗೆ ಇದ್ದಿದ್ದ ಜಾಸ್ತಿ ಬಿಡ್ಬೇ ಅಮ್ಮ. ಈಗೆಲ್ಲ ಹಂಗ, ಈಗ ಎಲ್ಲ ಏಕಬಾಕ. ಈಗ ನಾ ಇಲ್ಲಿ ಹಂಗೆ ಹಳ್ಳ್ಯಾರಂಗೆ ಕೊಟ್ಟು ಒಂದ್ಸರಿ ಮದುವೆ ಆತಂದ್ರೆ ಮುಗೀತು, ಕೊಟ್ಟೆಣ್ಣು ಕುಲುಕ್ಕೊರಗ ಅಂತಂದು ಅನ್ನೋದೇ ಇಲ್ಲ. ಅಲ್ಲಿ ಹಾಗಾಕಿ 3 ದಿನಕ್ಕೊಂದ್ಸರಿ ಬಂದ ಬರ್ತಾಳ. ಅಲ್ಲೇ ತವ್ರ ಮನೆಗೆ ಇರ್ತಾಳ, ಗಂಡ ಮನೆಗೆ ಹೋಗೋದೇ ಇಲ್ಲ ಆಕಿ. ಹಂಗಂದ್ರೆ ಭಾರಿ ಕಷ್ಟ ಐತಿವ ನಿಂದ ಜೀವನ. ಇಲ್ಲಮ್ಮ ಹಂಗೇನಿಲ್ಲ, ಅವ್ರು ಬರ್ತಾರ, ಅವ್ರ ಪಾಡಿಗೆ ಅವ್ರು ಇರ್ತಾರ, ನಮ್ಮ ಪಾಡಿಗೆ ನಾನು ಇರ್ತೀನಿ ಅಷ್ಟೆ. ನನ್ನ ಗಂಡು ಬೇಷದಾನೆಮ್ಮ, ಹಂಗೇನಿಲ್ಲ. ಬೇಷಾತಾಳವ, ಬೇಷಾತಾಗದ್ರ ಚಲೋ ಆತು ಬಿಡು. ಆರಾಮಿರ್ರಿ. ನೋಡ ಯವ್ವ ಸವಿತವ, ಯಾಕ ನಿನ್ನ ಮಗಳು ತರಲೇ ಇಲ್ಲ ಇಟ್ಟತ್ತಾದ್ರೆ ಚಾ ಒಂದಿಟ್ಟು ಚಾ ತಗೊಂಬ ಅನ್ನ.